ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ವೃಷಭ ರಾಶಿ ಆಗಸ್ಟ್ 2024 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಪ್ರಿಯ ವೀಕ್ಷಕರೇ, ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ವೃಷಭ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋದ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದನ್ನ ಒತ್ತಿ. ಕೆಲವರು ಸಬ್ಸ್ಕ್ರೈಬ್ ಆಗಿರ್ತೀರಾ, ನೋಟಿಫಿಕೇಶನ್ ಬೆಲ್ ಒತ್ತಿಲ್ಲ ಅಂದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪಲ್ಲ. ಅದಕ್ಕೆ ನೋಟಿಫಿಕೇಶನ್ ಒತ್ತೋದನ್ನ ಯಾರು ಕೂಡ ಮರಿಬೇಡಿ. ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ 9 ಆಗಸ್ಟ್ 2024 ನಾಗರ ಪಂಚಮಿ, 16 ಆಗಸ್ಟ್ 2024 ವರಮಹಾಲಕ್ಷ್ಮಿ ವ್ರತ, 21 ಆಗಸ್ಟ್ 2024 ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ, 26/8/2024 ಶ್ರೀಕೃಷ್ಣ ಜಯಂತಿ. ಈಗ ನೋಡೋಣ ಗ್ರಹಗಳು ಯಾವ ತರ ವೃಷಭ ರಾಶಿಯವರಿಗೆ ಫಲ ಕೊಡ್ತಾರೆ ಅಂತ. ನೀವೆಲ್ಲ ಕೃತಿಕಾ ನಕ್ಷತ್ರ 2, 3, 4, ರೋಹಿಣಿ ನಕ್ಷತ್ರ, ಆಮೇಲೆ ಮೃಗಶಿರಾ ನಕ್ಷತ್ರ 1, 2 ಆಗಿದ್ರೆ ನೀವೆಲ್ಲ ವೃಷಭ ರಾಶಿ ಜಾತಕರು ವಿಡಿಯೋ ಸ್ಟಾರ್ಟಿಂಗ್ ಇಂದ ಕೊನೆಯವರೆಗೂ ನೋಡೋದನ್ನ ಮರಿಬೇಡಿ. ಈಗ ವೃಷಭ ರಾಶಿಯಾಧಿಪತಿಯಾದಂತಹ ಶುಕ್ರ ಪಂಚಮ ಭಾವದಲ್ಲಿ ರಾಶಿ ಪರಿವರ್ತನೆ ಆಗ್ತಾನೆ. ಎಷ್ಟನೇ ತಾರೀಕು? 24ನೇ ತಾರೀಕು ಆಗಸ್ಟ್ 2024. ಹಾಗಾದ್ರೆ 24ನೇ ತಾರೀಕುವರೆಗೂ ಶುಕ್ರ ಎಲ್ಲಿರ್ತಾನೆ? ನಿಮ್ಮ ರಾಶಿಯಿಂದ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾನೆ. ವೃಷಭ ರಾಶಿ ತುಲಾ ರಾಶಿಯ ಅಧಿಪತಿಯಾದಂತಹ ಶುಕ್ರ ಸಿಂಹ ರಾಶಿಯಲ್ಲಿ ಸಂಚಾರ ಆಗ್ತಾ 24ನೇ ತಾರೀಕು ಆಗಸ್ಟ್ 2024 ಕನ್ಯಾ ರಾಶಿಗೆ ಸಂಚಾರ ಆಗಿ ನೀಚನಾಗ್ಬಿಡ್ತಾನೆ. ಹಾಗಾದ್ರೆ ಶುಕ್ರ ಯಾವ ರೀತಿ ಫಲ ಕೊಡ್ತಾನೆ? ಚತುರ್ಥ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಅಂದ್ರೆ 24ನೇ ತಾರೀಕುವರೆಗೂ ಶುಕ್ರ ಅತ್ಯಂತ ಶುಭ ಫಲವನ್ನ ನಿಮಗೆ ಪ್ರಾಪ್ತಿ ಮಾಡ್ತಾನೆ. ಏನ್ ಪ್ರಾಪ್ತಿ ಮಾಡ್ಬೋದು? ವಾಹನ, ತಾಯಿ ಸುಖವಾಗಿರ್ತಾರೆ, ನಿಮ್ಮ ಬುದ್ಧಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಏನೋ ವಿದ್ಯಾರ್ಥಿಗಳಾಗಿದ್ರೆ ಗ್ರಾಜ್ಯುಯೇಷನ್ ಮಾಡ್ತಾ ಇರ್ತೀರಾ, ವಿದ್ಯೆಯಲ್ಲಿ ನಿಮಗೆ ಸಫಲತೆ. ಯಾಕೆಂದ್ರೆ ಚತುರ್ಥ ಭಾವ ಅಂದಾಗ ಸುಖ ಭಾವ ಅಂತೀವಿ. ಸುಖಕ್ಕೆ ಕಾರಕ ಪ್ರಾಪಂಚಿಕ ಸುಖ ಬೇರೆ, ಅದನ್ನ ಪ್ರಾಪಂಚಿಕ ಸುಖವನ್ನ ಲೌಕಿಕ ಸುಖ ಅಂತೀವಿ. ಆಧ್ಯಾತ್ಮಿಕ ಸುಖವನ್ನ ಅಲೌಕಿಕ ಅಂತ ಕರಿತೀವಿ. ಈಗ ಶುಕ್ರ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮ್ಗೆ ಪ್ರಾಪಂಚಿಕ ಸುಖ, ಲೌಕಿಕ ಸುಖ ಪ್ರಾಪ್ತಿಯಾಗುವ ಸಮಯ ವೃಷಭ ರಾಶಿ ಜಾತಕರಿಗೆ. ಲೌಕಿಕ ಸುಖ ಅಂದ್ರೆ ಏನು? ಒಳ್ಳೆ ಬಟ್ಟೆ ಹಾಕೊಳ್ಳೋದು, ಒಳ್ಳೆ ಬಟ್ಟೆ ಹಾಕಂತೀರಿ, ಒಳ್ಳೊಳ್ಳೆ ಲಕ್ಸುರಿ ಆಗಿರುವಂತ ಕಾರಲ್ಲಿ ಓಡಾಡ್ತೀರಿ. ಕೆಲವರಿಗೆ ತುಂಬಾ ಲಕ್ಸುರಿ ಆಗಿರುವಂತ ಕಾರುಗಳಲ್ಲೆಲ್ಲ ಓಡಾಡ್ತೀರಾ. ಆದಿ, ಮರ್ಸಿಡೀಸ್ ಬೆನ್ಸ್, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಜಾಗ್ವಾರ್, ಹೀಗೆ ಒಳ್ಳೊಳ್ಳೆ ಕಾರುಗಳಲ್ಲಿ ಓಡಾಡುವ ಯೋಗ ಶುಕ್ರ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಉಂಟಾಗುತ್ತೆ. ತಾಯಿ ಸುಖವಾಗಿರ್ತಾರೆ. ಕೆಲವರು ಫ್ಲಾಟ್ಗಳು, ಲಕ್ಸುರಿ ಆಗಿರೋ ಮನೆ ತಗೊಳ್ಳೋದು, ಅಪಾರ್ಟ್ಮೆಂಟ್ಗಳಲ್ಲಿ ಒಳ್ಳೊಳ್ಳೆ ಫ್ಲಾಟ್ ತಗೊಳ್ಳೋದು, ಒಳ್ಳೆ ಇಂಟೀರಿಯರ್ ಡಿಸೈನ್ ಮಾಡಿಸುವಂಥದ್ದು, ಅಥವಾ ಕೆಲವರು ಮನೆಯನ್ನ ರಿನೋವೇಷನ್ ಮಾಡುವಂಥದ್ದು, ಮನೆ ಸುಂದರವಾಗಿ ಕಾಣಕ್ಕೆ. ಇನ್ನು ವಾಹನಗಳಿಗೆ ಕೆಲವರು ಚಕ್ರಗಳನ್ನ ಏನ್ ಮಾಡ್ತಾರೆ, ಸ್ಟೈಲಾಗಿ ಸ್ಟಿಕ್ಕರ್ಸ್ ಕೂಡ ಹಾಕ್ಸೋದು, ವೀಲ್ನ ದೊಡ್ಡದಾಗಿ ಮಾಡಿಸುವಂಥದ್ದು, ನೋಡಿದ್ರೆ ಸ್ಪೋರ್ಟ್ಸ್ ಕಾರ್ ತರ ಕಾಣ್ಬೇಕು ಅಂತ ಆಸೆ ಪಡೋದು. ಇನ್ನು ಕೆಲವರು ದ್ವಿಚಕ್ರ ವಾಹನಗಳನ್ನ ಖರೀದಿ ಮಾಡುವಂಥದ್ದು. ಈ ರೀತಿ ಇವೆಲ್ಲ ನಾವು ಮಾಡಿದಾಗ ಏನಾಗುತ್ತೆ? ಮನುಷ್ಯನಿಗೆ ಸುಖ ಅನ್ನೋದು ಪ್ರಾಪ್ತಿಯಾಗುತ್ತೆ. ಹೌದಾ ಅಲ್ವೋ? ಯಾಕೆಂದ್ರೆ ನಿಮ್ಗೆ ವಾಹನ ಬಂತು, ಮನೆ ತಗೊಂಡ್ರಿ, ಕೃಷಿ, ಹಂಗಂದ್ರೆ ರೈತರು ಅಂದ್ರೆ ಕೃಷಿ ಭೂಮಿ ತಗೊಂಡಾಗ ಸಂತೋಷ ಆಗುತ್ತೆ. ಅಥವಾ ನಿಮ್ಗಿರೋ ತೋಟದ ಮನೆಯಲ್ಲೇ ಮನೆ ಕಟ್ಟದಾಗ್ಲೂ ಕೂಡ ಸಂತೋಷ ಆಗುತ್ತೆ. ಅದೇ ಶುಕ್ರ 5ನೇ ಮನೆಗೆ ಹೋದಾಗ ನೀವು ಏನು ವಿದ್ಯೆಯನ್ನು ಸಂಪಾದನೆ ಮಾಡಿದಿರಿ, ಏನು ಡಿಗ್ರಿಯನ್ನ ಮಾಡಿದಿರಿ, ಅದರಿಂದ ನಿಮ್ಮ ವಿದ್ಯೆಯಿಂದ ನಿಮಗೆ ಧನ, ನಿಮ್ಮ ತಾಯಿಯಿಂದ ನಿಮಗೆ ಧನ ಪ್ರಾಪ್ತಿ. ನಿಮ್ಮ ತಾಯಿ ನಿಮಗೆ ತಗೋ ಅಂತ ದುಡ್ಡು ಕೊಡ್ಬೋದು.
ಅಥವಾ ತಾಯಿಯ ಆಸ್ತಿ ನಿಮಗೆ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ನೋಡಿ, ವೃಷಭ ರಾಶಿಯವರಿಗೆ ಬುದ್ಧಿ ತುಂಬಾ ಚೆನ್ನಾಗಿರುತ್ತೆ, ವಿಸ್ಡಮ್ ಅಂತೀವಿ, ಅದು ತುಂಬಾ ಜ್ಞಾನ, ತುಂಬಾ ಸೂಪರ್ ಆಗಿ ಕೆಲಸನೂ ಕೂಡ ಮಾಡುತ್ತೆ. ಶುಕ್ರ ನೀವಾಗಿ ನೀವೇ ಹೋಗಿ ಚತುರ್ಥ ಭಾವದಲ್ಲಿದ್ದೀರಿ, ನೀವಾಗಿ ನೀವೇ ಹೋಗಿ ಪಂಚಮ ಭಾವ, ಅಂದ್ರೆ ನಿಮ್ಗೆ ವಾಹನ ತಗೋಬೇಕು, ಮನೆ ತಗೋಬೇಕು, ಆಸ್ತಿ ಮಾಡಬೇಕು ಅನ್ನುವಂಥ ಆಸೆ ಆಕಾಂಕ್ಷೆಗಳನ್ನ ಶುಕ್ರ ಉತ್ಪತ್ತಿ ಮಾಡ್ತಾನೆ. ಈ ತಿಂಗಳು 26ನೇ ತಾರೀಕು ಆಗಸ್ಟ್ 2024 ನಿಮ್ಮ ಜನ್ಮ ರಾಶಿಯಲ್ಲಿರುವಂತಹ ಮಂಗಳ ದ್ವಿತೀಯ ಭಾವ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ. ಅಂದ್ರೆ ಜನ್ಮ ರಾಶಿಯಲ್ಲಿ ಮಂಗಳ ಗುರು ಎಲ್ಲ ರಾಶಿ ಸಂಚಾರ ಆಗ್ತಿದ್ದಾಗ ಶೀಘ್ರ ಕೋಪ ಬಂದ್ಬಿಡುತ್ತೆ. ಸಡನ್ನ ಕೋಪ, ನಮಗೆ ಗೊತ್ತಾಗಲ್ಲ ನನಗೆ ಯಾಕೆ ಇಷ್ಟೊಂದು ಕೋಪ ಬಂತು. ಕೋಪ ಮಾಡ್ಕೋಬಾರ್ದಲ್ವಾ? ಹೌದು. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನಃ ಅಂತೀವಿ. ಕೋಪ ಅನ್ನೋದು ನಮ್ಮ ಜೀವನದಲ್ಲಿ ನಮ್ಮಲ್ಲಿ ಒಳ್ಳೆ ಗುಣನೂ ಇರುತ್ತೆ. ಅದು ಯಾವುದು ಅಂದ್ರೆ ಪ್ರೀತಿ. ಕೋಪ ಮಾಡ್ಕೊಂಡಾಗ ನಮ್ಮಲ್ಲಿರುವಂಥ ಪ್ರೀತಿ ನಾಶ ಆಗುತ್ತೆ. ನಾನು ನಾನು ಅಂತ ಅಹಂ ಪಟ್ಟಾಗ ನಮ್ಮಲ್ಲಿ ವಿನಯ ಅನ್ನೋದು ನಾಶ ಆಗುತ್ತೆ. ಅದಕ್ಕೆ ಬಹಳ ಎಚ್ಚರಿಕೆಯಾಗಿರ್ಬೇಕು. ಕೋಪ ಮಾಡ್ಕೋಬೇಡಿ. ನಿಮ್ಮ ಕೋಪದಿಂದ ನಿಮ್ಮ ಸಂಸಾರ ಜೀವನದಲ್ಲಿ ಏರುಪೇರುಗಳಾಗುವ ಸಾಧ್ಯತೆಗಳಿದೆ. ಅಥವಾ ನಿಮ್ಮ ಪತಿ ಅಥವಾ ಪತ್ನಿ, ನೀವು ಸ್ತ್ರೀ ಜಾತಕರಾಗಿದ್ರೆ ಪತಿಯ ಕುಟುಂಬದಲ್ಲಿ ವ್ಯತ್ಯಾಸ, ನೀವು ಪುರುಷ ಜಾತಕರಾಗಿದ್ರೆ ಪತ್ನಿಯ ಕುಟುಂಬದಲ್ಲಿ ಕಲಹಗಳು. ಆಮೇಲೆ ಕುಜ 2ನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ನೀವು ಮಾತಾಡ್ಬೇಕಾದ್ರೆ ಎಚ್ಚರ. ಯಾಕಂದ್ರೆ ನಾವು ಮಾತಾಡೋದು ಅನ್ನೋದು ಒಂದ್ಸಲ ಮಾತಾಡ್ತೀವಿ, ಅದು ಬೇರೆಯವ್ರಿಗೆ ಹೋಗ್ಬಿಟ್ಟು ಮನಸ್ಸಿಗೆ ತಗೊಳ್ಬಿಟ್ಟು ನೋವಾಗ್ಬಿಡ್ಬೋದು. ಮಾತಾಡ್ಬೇಕಾದ್ರೆ ಎಚ್ಚರ. ಹಣ ಖರ್ಚು ಮಾಡ್ಬೇಕಾದ್ರೆ ಎಚ್ಚರ. ಭಾಷಣ ಮಾಡ್ಬೇಕಾದ್ರೆ ಪಬ್ಲಿಕ್ ಎಲ್ಲೋ ಭಾಷಣ ಮಾಡ್ತೀರಿ ಅಥವಾ ಮನೆಗಳಲ್ಲಿ ಭಾಷಣ ಮಾಡ್ತೀರಿ, ಮನೇಲಿ ಏನೋ ಒಂದು ಹೇಳ್ತೀರಿ, ಅದೆಲ್ಲ ಹೇಳ್ಬೇಕಾದ್ರೆ ನಾವು ಮಾತಾಡ್ಬೇಕಾದ್ರೆ 2 ಸಲ ಯೋಚನೆ ಮಾಡಿ, ನಾನು ಈ ಮಾತಾಡ್ಬೋದಾ, ನಾನು ಮಾತಾಡಿದ್ದು ಸರಿನಾ ಅಂತ ನೋಡ್ಕೊಂಡು ನೀವು ಮಾಡ್ಬೇಕಾಗತ್ತೆ. ಸಿಟ್ಟಿಗೆ ತಲೆ ಬಿಸಿ ಆಗುವ ಸಾಧ್ಯತೆಗಳಿದೆ. ಕೆಲವರು ಅನೇಕ ಭಾಷೆಗಳನ್ನ ಕಲಿಬೇಕು ಅಂತ ವೃಷಭ ರಾಶಿಯವರು ಪ್ರಯತ್ನಗಳನ್ನು ಕೂಡ ಮಾಡುವ ಸಾಧ್ಯತೆಗಳು ಇದೆ. ಆಮೇಲೆ ಸೂರ್ಯ 16ನೇ ತಾರೀಕು ಆಗಸ್ಟ್ 2024 ಚತುರ್ಥ ಸ್ಥಾನದಲ್ಲಿ, ಸೂರ್ಯ ಚತುರ್ಥಾಧಿಪತಿ, ಚತುರ್ಥ ಭಾವದಲ್ಲೇ ಸಂಚಾರ ಆಗ್ತಾ ಡೈರೆಕ್ಟ್ ಆಗಿ ಶನಿಯನ್ನ ನೋಡ್ತಾನೆ. ಎಷ್ಟೇ ಮನೆ? 4ನೇ ಮನೆ ಇರುವಂತ ಸೂರ್ಯನಿಗೆ ಶನಿಯನ್ನ ನೋಡೋದ್ರಿಂದ ಈ ತಿಂಗಳು 16ನೇ ತಾರೀಕು ಮೇಲೆ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು. 16ನೇ ತಾರೀಕು ಮೇಲೆ ವಾಹನ ತಗೊಂತೀರಿ, ಎಲ್ಲ ತಗೊಂತೀರಾ. ಹೊಸ ವಾಹನಕ್ಕೆ ಯಾರನ್ನ ಟಚ್ ಮಾಡ್ಬಿಟ್ರೆ, ಕೆಲವರಂತೂ ನನ್ನ ವಾಹನ ನನ್ನ ಮನೆ ಡ್ಯಾಮೇಜ್ ಆಗ್ಬಿಟ್ರೆ ನೋವು ತಡೆಯಕ್ಕಾಗಲ್ಲ. ಈ ಪ್ರಪಂಚದಲ್ಲಿ ದುಃಖ ಎಷ್ಟಿದೆ ಅನ್ನೋದಕ್ಕೆ ಹೇಳುವಂತಹ ವಿಚಾರ ಅಲ್ವಾ. ನಾನು ಸುಖವಾಗಿರ್ಬೇಕು, ಚೆನ್ನಾಗಿ ಓಡಾಡ್ಬೇಕು ಅಂತ ಮನೆ ತಗೊಂತೀವಿ, ಅದು ನಾನು ಚೆನ್ನಾಗಿರ್ಬೇಕು, ಚೆನ್ನಾಗಿ ಓಡಾಡ್ಬೇಕು ಅಂತ ಕಾರ್ ತಗೊಂತೀವಿ. ಅದಕ್ಕೆ ಡ್ಯಾಮೇಜ್ ಆಗ್ಬಿಟ್ರೆ ಬೇಜಾರಾಗುತ್ತೆ. ತಂದೆಗೆ ತೊಂದರೆ, ತಾಯಿಗೆ ಅನಾರೋಗ್ಯ ಉಂಟಾಗ್ಬಿಡುತ್ತೆ, ಎಚ್ಚರ. ಮಾನಸಿಕವಾಗಿ ಆತಂಕ ಉಂಟಾಗುತ್ತೆ. ದಾಂಪತ್ಯ ಜೀವನದಲ್ಲಿ ನೀವು ಸಂತೋಷ ಪಡಲು ಅನೇಕ ತೊಂದರೆ ವಿಘ್ನಗಳಾಗತ್ತೆ. ಪತ್ನಿಯ ವೃತ್ತಿಯಲ್ಲಿ ಅನುಕೂಲಗಳು, ಪ್ರಮೋಷನ್ ಆಗುವ ಸಾಧ್ಯತೆ. ಅಂದ್ರೆ ಪತ್ನಿ ಎಂದಾಗ ಗುರುಜಿನ ಪುರುಷರು, ನಮ್ಮ ಮಾತ್ರನ ಸ್ತ್ರೀಯರಿಗೆ ಭವಿಷ್ಯ ಹೇಳಲ್ವಾ ಅಂದಾಗ ಸ್ತ್ರೀಯರಿಗೂ ಕೂಡ ಭವಿಷ್ಯ ಹೇಳ್ತೀವಿ. ಸ್ತ್ರೀಯರಿಗೆ ನಿಮ್ಮ ಪತಿಗೆ ಪ್ರಮೋಷನ್ ಸಿಗುವಂಥದ್ದು, ಉದ್ಯೋಗದಲ್ಲಿ ಅನುಕೂಲಗಳು ಆಗುವಂಥದ್ದು ಅನ್ನೋದನ್ನ ನೀವು ಮರಿಬೇಡಿ. ಅನುಕೂಲ ಆಗುತ್ತೆ. ಯಾಕೆಂದ್ರೆ ನಮ್ಮ ಶಾಸ್ತ್ರ ಹೇಳುತ್ತೆ, ಯತ್ರ ನಾರಿಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಯಾರು ನಾರಿಯನ್ನ ಸ್ತ್ರೀಯನ್ನ ಗೌರವಿಸ್ತಾರೋ ಪೂಜಿಸ್ತಾರೋ ಅಂತ ಕಡೆ ದೇವರು ಕೂಡ ಇರ್ತಾನೆ ಮನೆಯಲ್ಲಿ. ಅಂತಹ ಧರ್ಮ ನಮ್ದು ಸನಾತನ ಧರ್ಮ. ಇದನ್ನ ಸನಾತನ ಅಂತ ಹೇಳ್ಬೋದು, ದೇವಿ ದೇವತಾ ಧರ್ಮ ಅನ್ಬೋದು. ಈಗೆಲ್ಲ ನಾವು ಹಿಂದೂಗಳು ಅಂತಲೂ ಹೇಳ್ಬೋದು. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತೀವಿ. ಈಗ ಅದಕ್ಕಿಂತ ಮುಂಚೆ ನಾವೆಲ್ಲ ಸನಾತನೀಯರು ಅಂತಿದ್ವಿ. ಹೌದಾ ಅಲ್ವಾ? ಹಾಗಾದ್ರೆ ವೃಷಭ ರಾಶಿಯವರಿಗೆ
ಇನ್ನೇನೇನು ಅನುಕೂಲಗಳಾಗತ್ತೆ ಅನ್ನುವಂಥ ವಿಚಾರ. ಬುಧ 3ನೇ ಮನೆಯಲ್ಲಿ ವಕ್ರಿ ಆಗ್ಬಿಡ್ತಾನೆ 22 ಆಗಸ್ಟ್ 2024. ಯಾರ್ಯಾರು ಚಾರ್ಟೆಡ್ ಅಕೌಂಟೆಂಟ್ಸ್ ಇದ್ದೀರಿ, ಬಹಳ ಎಚ್ಚರ. ಆಡಿಟಿಂಗ್ ಮಾಡಬೇಕಾದ್ರೆ ಕಮ್ಯುನಿಕೇಶನ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡೋರಿಗೆ ಕೆಲಸಗಳು ನಿಧಾನ ಆಗುವಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ನಿಧಾನ ಆಗುವಂಥದ್ದು, ಗೆಲುವು ಸಿಗೋದಕ್ಕೆ ನಿಧಾನ ಆಗುವಂಥದ್ದು, ಅಡೆತಡೆಗಳು ಉಂಟಾಗುವಂಥದ್ದು, ಈ ತರ ಆಗುವ ಸಾಧ್ಯತೆಗಳು ಕೂಡ ಇದೆ ವೃಷಭ ರಾಶಿ ಜಾತಕರಿಗೆ ಆಗಸ್ಟ್ 2024. ಇನ್ನು ಮಕ್ಕಳಾಗ್ತಾರ ಇಲ್ವಾ ಅಂದ್ರೆ ಕೇತು ಪಂಚಮದಲ್ಲಿದ್ದಾನೆ. ಇದು ನಿಮಗೆ ಪಂಚಮ ಅಂದಾಗ ಪೂರ್ವ ಪುಣ್ಯ ಸ್ಥಾನ. ಪೂರ್ವ ಪುಣ್ಯ ಸ್ಥಾನದಲ್ಲಿ ಕೇತು ಮತ್ತು ಶುಕ್ರ ಇದ್ದಾಗ ನಿಮ್ಮ ಹಿಂದಿನ ಜನ್ಮದ ಯಾವುದೋ ಒಂದು ಪೆಂಡಿಂಗ್ ಕರ್ಮ ಇದ್ದಾಗ ಮಕ್ಕಳಾಗಕ್ಕೆ ಡಿಲೇ ಆಗ್ಬಿಡುತ್ತೆ, ನಿಧಾನ ಆಗ್ಬಿಡುತ್ತೆ. ಇನ್ನು ಕೆಲವರಿಗೆ ಮಿಸ್ಕ್ಯಾರೇಜ್ ಕೂಡ ಆಗೋಗ್ಬಿಡುತ್ತೆ, ಅಬಾಷನ್ ಅಂತೀವಿ. ಆ ಥರ ಏನೋ ಸಮಸ್ಯೆಗಳು ನೀವು ಎದುರಿಸ್ತಾ ಇದ್ರೆ ನಿಮ್ಮ ಜನ್ಮ ಜಾತಕವನ್ನು ನೀವು ನನಗೆ ತೋರಿಸ್ಬೇಕಾಗಿ ಬರುತ್ತೆ. ಇನ್ನು ಬುಧ ನಿಮ್ಮ ಜನ್ಮ ರಾಶಿಯಿಂದ ಭಾಗ್ಯ ಸ್ಥಾನವನ್ನು ನೋಡ್ತಾನೆ. ತೀರ್ಥಕ್ಷೇತ್ರಕ್ಕೆ ಹೋಗ್ಬೇಕು ಅನ್ಕೊಂತೀರಾ, ಹೋಗಕ್ಕಾಗಲ್ಲ, ನಿಧಾನ ಆಗ್ಬೋದು, ಅಡೆತಡೆಗಳು ಉಂಟಾಗ್ಬೋದು. ಈ ತರ ವೃಷಭ ರಾಶಿಯವರಿಗೆ ಈ ತಿಂಗಳು ಮಿಶ್ರ ಫಲ ಅನ್ನೋದು ಪ್ರಾಪ್ತಿಯಾಗತ್ತೆ. ಪ್ರಿಯ ವೀಕ್ಷಕರೇ, ನೀವೆಲ್ಲ ವೃಷಭ ರಾಶಿ ಜಾತಕರಾಗಿದ್ರೆ ಪರಮಾತ್ಮನನ್ನ ಭಗವಂತ, ನಮ್ಮೆಲ್ಲರ ತಂದೆ ಪರಮಾತ್ಮ, ಓಂ ಪರಮಾತ್ಮನೇ ನಮಃ, ಓಂ ಪರಮಾತ್ಮನೇ ನಮಃ ಅನ್ನುವಂಥ ಮಂತ್ರವನ್ನ ಪ್ರತಿದಿನ ಜಪ ಮಾಡಿ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ, ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀರಿ, ಫೇಸ್ಬುಕ್, ವಾಟ್ಸಪ್, ಟೆಲಿಗ್ರಾಮ್ ಗ್ರೂಪಲ್ಲೆಲ್ಲ ಶೇರ್ ಮಾಡಿ. ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತೇಳಿ ನಾನು ಶಾಂತಿ ಮಂತ್ರವನ್ನ ಹೇಳ್ತೀನಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವತು, ಸರ್ವೇಷಾಂ ಮಂಗಲಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನಿಮ್ಮೆಲ್ಲರಿಗೂ ಸುಖ, ಶಾಂತಿ, ಸಾರ್ಥಕತೆ ನಿಮ್ಮ ಜೀವನ ಆಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ನಮಸ್ಕಾರ.